ಹಲೋ ಪೀಪಲ್, ಇವತ್ತಿನ ರೆಸಿಪಿ ಪನ್ನೀರ್ ಡ್ರೈ ಸಬ್ಜಿ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಚಟಪಟ ಅಂತ ಸಿಡಿಬೇಕು. ಅದು ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನ, ಆ ಥರನೇ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸಣ್ಣಕ್ಕೂ ಹೆಚ್ಕೋಬೋದು. ಅದಾದಮೇಲೆ ಅದಕ್ಕೆ ಪರಿಮಳಕ್ಕೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊನೂ ಸಹ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ದಪ್ಪ ಕೂಡ ಹೆಚ್ಕೊಂಡು ಹಾಕ್ಕೋಬೋದು. ಅದಾದಮೇಲೆ ಅದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಬೇಡ, ಇಲ್ಲಾಂದರೆ ಬರೀ ಕ್ಯಾಪ್ಸಿಕಮ್ ಫ್ಲೇವರ್ ಆಗಿಬಿಡುತ್ತೆ, ನಿಮಗೆ ಪನ್ನೀರ್ ಫ್ಲೇವರ್ ಗೊತ್ತಾಗಲ್ಲ. ಚೆನ್ನಾಗಿ ಕ್ಯಾಪ್ಸಿಕಮ್ನ ಒಂದು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಅಂದರೆ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅದಕ್ಕೆ ನಾನು ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ ಬಣ್ಣಕ್ಕೋಸ್ಕರ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೋತೀನಿ, ಮತ್ತು ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೋತೀನಿ. ಈ ಎರಡರಿಂದನೇ ಇದಕ್ಕೆ ಖಾರ ಬರೋದು ಈ ಡಿಶ್ಶಿಗೆ. ನಾವು ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ಬಳಸ್ತಾ ಇಲ್ಲ. ಸೊ ನೀವು ಇನ್ನೂ ಖಾರ ಬೇಕಂದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದಾದಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಅದು ಹಸಿ ಘಾಟು ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಅದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೋತಿದ್ದೀನಿ. ಏನಕ್ಕೆ ಅಂದರೆ ಪನ್ನೀರಿಗೆಲ್ಲ ಸ್ವಲ್ಪ ಅದು ಹಿಡಿಬೇಕಲ್ಲ ಮಸಾಲೆ, ಅದಕ್ಕೆ. ಚೆನ್ನಾಗಿ ಪನ್ನೀರನ್ನ ನಾನೀಗ ಒಂದು 200 ಗ್ರಾಮ್ ಪನ್ನೀರನ್ನ ಒಂದು ಸ್ಕ್ವೇರ್ ಶೇಪ್ ಅಂದರೆ ಚೌಕಾಕಾರದಲ್ಲಿ ಕತ್ತರಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಆ ಮಸಾಲೆ ಜೊತೆಗೆ ಅದನ್ನು ಹುರ್ಕೋಬೇಕು. ಆವಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪನ್ನೀರಿಗೆ ಹಿಡಿಯುತ್ತೆ. ಅದು ಇವಾಗ ಡ್ರೈ ಆಗ್ತಾ ಬರುತ್ತೆ. ಈ ಹಂತದಲ್ಲಿ ನಾವು ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ನಾನೀಗ ಒಂದು 8ರಿಂದ 10 ಕರಿಬೇವು ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ಮೊದಲೇ ಎಣ್ಣೆಗೆ ಹಾಕ್ಕೊಂಬಿಟ್ರೆ ನಿಮಗೆ ಯಾರು ಫ್ಲೇವರು ರುಚಿ ಬರಲ್ಲ. ಈ ಹಂತದಲ್ಲಿ ನೀವು ಕರಿಬೇವು ಸೊಪ್ಪನ್ನ ಸೇರಿಸ್ಕೋಬೇಕು. ಅದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡ್ರೆ ಅದನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸೇರಿಸಿದ್ರೆ ಸಾಕು. ಕೊನೆಯದಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ 1 ಟೀ ಸ್ಪೂನಷ್ಟು ನಾನು ನಿಂಬೆಹಣ್ಣು ಜ್ಯೂಸನ್ನ ಹಿಂಡ್ಕೊತಾ ಇದ್ದೀನಿ. ಇಷ್ಟೂ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿ ಒಂದು ಬಿಸಿಯಾಗಿರುವಾಗಲೇ ನೀವೊಂದು ತಟ್ಟೆಗೆ ಸೇರಿಸಿ ಕೊಟ್ಟರೆ ಸೂಪರಾಗಿರೋ ಪನ್ನೀರ್ ಡ್ರೈ ಸಬ್ಜಿ ರೆಡಿ ಆಗುತ್ತೆ. ಇದು ಚಪಾತಿಗಾಗಲಿ ಸ್ಟಾರ್ಟರ್ ಥರ ಆಗಲಿ ಸಂಜೆ ಹಂಗೆ ತಿನ್ನೋದಕ್ಕಾಗಲಿ ಒಳ್ಳೆ ಹೇಳಿ ಮಾರಿಸಿರೋಂಥ ರೆಸಿಪಿ. ಪ್ಲೀಸ್ ಟ್ರೈ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.